ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಯು ಐ ಡಿ ಅಂದ್ರೇನು, ಯು ಐ ಡಿ ಹೇಗೆ ಮಾಡಿಸ್ಬೇಕು, ಯು ಐ ಡಿ ಇಲ್ಲಾಂದರೆ ಏನಾಗುತ್ತೆ ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು 0 to India ಸೀರೀಸು 11th ಎಪಿಸೋಡು. ಯು ಐ ಡಿ ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡ್ಗೆ ಒಂದು ಯೂನಿಕ್ ಐಡೆಂಟಿಟಿ ನಂಬರು, ಪ್ರತಿಯೊಂದು ಇಂಡಿವಿಜುವಲ್ಗೆ ಕೊಡುವಂಥದ್ದು ಯೂನಿಕ್ ಐಡೆಂಟಿಟಿ ನಂಬರು. ಬೇರೆ ಅಸೋಸಿಯೇಷನ್ಸಲ್ಲಂತೂ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಇರೋಂಥದ್ದು. ಆ ರೀತಿ ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡು ತುಂಬ ವಿಷಯಗಳಲ್ಲಿ ಬೇರೆ ಕ್ರಿಕೆಟ್ ಬೋರ್ಡ್ಗಿಂತ ತುಂಬ ಮುಂದೆ ಇರೋವಂಥದ್ದು. ಟೆಕ್ನಾಲಜಿ ವೈಸ್ ಆಗ್ಬೋದು ಅಥವಾ ಹೊಸ ಥರದ್ದೆಲ್ಲ ಇನ್ವೆಂಟ್ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ ಯಾವಾಗಲೂ ಮುಂದೆ ಇರುತ್ತೆ. ಅದೇ ರೀತಿ ಕೂಡ ಯು ಐ ಡಿ ಯೂನಿಕ್ ಐಡೆಂಟಿಟಿ ನಂಬರ್ ಕೂಡ ಸಿಸ್ಟಮಲ್ಲಿರೋಂಥದ್ದು. ಎಕ್ಸ್ಪೆಷಲಿ ಈ ಆನ್ಲೈನ್ ಸ್ಕೋರಿಂಗ್ ಅಂತ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅಂಡರಲ್ಲಿ ಬರುವಂಥ ಮ್ಯಾಚಸ್ ಎಲ್ಲ ನಿಮಗೆ ಆನ್ಲೈನ್ ಸ್ಕೋರಿಂಗ್ ಇರುತ್ತೆ. ಇದು ಪ್ರತಿಯೊಂದು ಪ್ಲೇಯರ್ಗೂ ತುಂಬಾ ಇಂಪಾರ್ಟೆಂಟು. ಈ ಯು ಐ ಡಿ ನಂಬರು ನಿಮ್ಮ ಪ್ರೈಮರಿ ಝೋನ್ ಏನು ಅನ್ನೋದು ತಿಳಿಸುತ್ತೆ, ಹಾಗೆ ನಿಮ್ಮ ಟ್ರ್ಯಾಕ್ ರೆಕಾರ್ಡಿಂಗ್ ಕೂಡ ಫಾಲೋ ಮಾಡುತ್ತೆ. ನೀವು 5 ವರ್ಷ ಕ್ರಿಕೆಟ್ ಆಡಿದ್ರೆ ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅಡಿಲಿ ಸೊ ನಿಮ್ಮ ಫುಲ್ ಹಿಸ್ಟ್ರಿ ಒಂದು ಡೇಟಾ ಇರುತ್ತೆ. ಅದು ಮೇನ್ ಉದ್ದೇಶ ಇರೋಂಥದ್ದು ಯು ಐ ಡಿಗೆ. ಇನ್ನು ಯು ಐ ಡಿ ಮಾಡಿಸೋದು ಹೇಗೆ ಅಥವಾ ಮಾಡಿಸೋದು ಎಲ್ಲಿ ಅನ್ನೋದು ಫಸ್ಟ್ ತಿಳ್ಕೊಳ್ಳೋದಾದರೆ ನಿಮ್ಮ ಪ್ರೈಮರಿ ಝೋನಲ್ಲಿ. ಸೊ ಇದನ್ನು ಎಲ್ಲಿ ಮಾಡಿಸೋದು, ಹೇಗೆ ಮಾಡಿಸೋದು ಅನ್ನೋದಾದರೆ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಕ್ಲಬ್ ಬಗ್ಗೆ ತಿಳಿಸ್ಕೊಟ್ಟೆ. ಎಲ್ಲಿ ನೀವು ಕೋಚಿಂಗ್ ಕ್ಯಾಂಪಿಗೆ ಸೇರಿ ಪ್ರಾಕ್ಟೀಸ್ ಮ್ಯಾಚ್ ಆಡಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಮಗೆ ಕ್ಲಬ್ ಮ್ಯಾಚಸ್ ಕೊಡ್ತಾರೆ ಅಂತ. ಸೊ ಅಂಡರ್ 16 ಕೂಡ ನಿಮಗೆ ಈಗಲೇ ಅನೌನ್ಸ್ ಆಗಿದೆ ಅಂತ ಹೇಳಿದೆ, ಲೀಗ್ ಮ್ಯಾಚಸ್ಸು ಇಂಥ ಕ್ಲಬ್ದು. ಏನಾಗುತ್ತೆ ಅಂದರೆ ಟೈಸ್ ಬರೋದ್ರಿಂದ ಮ್ಯಾಚ್ ಯಾವಾಗ ಯಾರ್ಯಾರ ಮೇಲೆ ಅನ್ನೋ ಬರೋಕ್ಕಿಂತ ಮುಂಚೆ ಒಂದು ಕ್ಲಬ್ಬು ಅವರ 15 ಅಥವಾ 18 ಮೆಂಬರ್ಸ್ ಟೀಮ್ ಹೆಸ್ರನ್ನ ಯು ಐ ಡಿ ಜೊತೆ ಕಳಿಸ್ಬೇಕಾಗತ್ತೆ. ಅಥವಾ ಯು ಐ ಡಿ ಇನ್ನೂ ಆಗಿಲ್ಲ ಅಂದರೆ ಅವ್ರಿಗೆ ಒಂದು ಸ್ಲಾಟ್ ಕೊಡ್ತಾರೆ ಆ ಕ್ಲಬ್ ಅವ್ರಿಗೆ. ಆವಾಗ ಅವರು ಒಂದು ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಝೋನ್ ಆಫೀಸ್ ಏನಿದೆ ಅಲ್ಲೋಗಿ ಸಬ್ಮಿಟ್ ಮಾಡಿ, ಇನ್ಕ್ಲೂಡಿಂಗ್ ಪ್ಲೇಯರ್ ಕೂಡ ಹೋಗಬೇಕಾಗುತ್ತೆ, ತಮ್ಮ ಇಂಪ್ರೆಷನ್ ಎಲ್ಲ ಬೇಕಾಗುತ್ತೆ. ಒಂದು ಕ್ಲಬ್ ಥ್ರೂ ಹೋಗೋಂಥದ್ದು, ಒಂದು ಕ್ಲಬ್ ರಿಜಿಸ್ಟ್ರೇಷನ್, ಒಂದು ಕ್ಲಬ್ಗೆ ನೀವು ರಿಜಿಸ್ಟರ್ ಆಗಿರ್ತೀರ, ಆ ರಿಜಿಸ್ಟ್ರೇಷನ್ಸ್ ಟೈಮಲ್ಲೇ ನಿಮಗೆ ಯು ಐ ಡಿ ಕ್ರಿಯೇಟ್ ಆಗುವಂಥದ್ದು. ಅದು ಒನ್ ಟೈಮ್ ಯು ಐ ಡಿ. ಅದರಿಂದ ಏನು ಯೂಸ್ ಆಗುತ್ತೆ, ಕ್ಲಬ್ಬು ಇದು ನಿಮ್ಮ ಟೀಮ್ನ ಅನೌನ್ಸ್ ಮಾಡಿದಾಗ ಒಂದು ಯಾವುದೇ ಒಂದು ಟೂರ್ನಮೆಂಟ್ಗೆ ಆವಾಗ ಯು ಐ ಡಿ ಅಲ್ಲಿನ ಆಫೀಸ್ಗೆ ಹೋಗಿ ಕ್ರಿಯೇಟ್ ಮಾಡುವಂಥದ್ದು. ಇದು ಯಾವುದೇ ಒಂದು ಏಜ್ ಗ್ರೂಪ್ ಆಗಲಿ ಅಥವಾ ಡಿವಿಷನ್ಸ್ಗಾಗಲಿ ನೀವು ಫಸ್ಟು ಒಂದು ಸ್ಟೇಟ್ ಕ್ರಿಕೆಟ್ ಅಡಿಲಿ ಆಡ್ತಿರೋಂಥ ಟೂರ್ನಮೆಂಟ್ಗಳಿಗೆ ಮ್ಯಾಚಸ್ಗಳಿಗೆ ಬೇಕಾಗಿರೋಂಥದ್ದು ಇಂಪಾರ್ಟೆಂಟಾಗಿ. ಈಗ ಯು ಐ ಡಿ ಮಾಡಿಸೋದಕ್ಕೆ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸು 2 ರೀತಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಒಂದು ನಿಮ್ಮ ಏಜ್ನ ಡಿಫೈನ್ ಮಾಡುವಂಥದ್ದು, ಎಸ್ಪೆಷಲಿ ಏಜ್ ಗ್ರೂಪ್ಗೆ ಅಂತ ಬಂದಾಗ. ಇನ್ನೊಂದು ನಿಮ್ಮ ರೆಸಿಡೆನ್ಷಿಯಲ್, ಅಂದರೆ ನೀವು ಯಾವ ಜಾಗದವರು, ನೀವು ಯಾವ ಝೋನಿಗೆ ಸೇರ್ತೀರಾ ಆ ಝೋನ್ ಆಫೀಸಲ್ಲೇ ಮಾಡೋಕ್ಕಾಗೋಂಥದ್ದು. ಬೇರೆ ಝೋನ್ಗೆ ಹೋಗಿ ನೀವು ಮಾಡ್ಸೋಕ್ಕಾಗೋದಿಲ್ಲ. ಇನ್ನೊಂದು ದಿವಸ ತಲೆಯಲ್ಲಿ ಇಟ್ಕೊಳ್ಳಿ, ಒನ್ಸ್ ನಿಮ್ಮ ಯು ಐ ಡಿ ನಂಬರ್ ಒಂದ್ಸಲಿ ಜನ್ರೇಟ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಲೈಫ್ ಲಾಂಗ್ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅಂಡರಲ್ಲಿ ನೀವು ಆಡೋಂಥ ಎಲ್ಲ ಮ್ಯಾಚಸ್ಗಳು ಕೂಡ ಆನ್ ರೆಕಾರ್ಡ್ ಇರುತ್ತೆ. ಡಾಕ್ಯುಮೆಂಟ್ ಏನೇನು ಬೇಕಾಗ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಏಜ್ ಪ್ರೂಫ್ಗೆ ಬೇಕಾಗಿರೋಂಥದ್ದು ಡಾಕ್ಯುಮೆಂಟ್ಸ್ಗಳು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಅದು ಕೂಡ ನೀವು ಏಜ್ ಗ್ರೂಪ್ ಕ್ರಿಕೆಟಲ್ಲಿರೋದ್ರಿಂದ ವಿತಿನ್ ನೀವು 3 ವರ್ಷದ ಒಳಗಡೆದಿರಬೇಕು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು. ಇನ್ನೊಂದು ಏನು ಪ್ರೂವ್ ಮಾಡುತ್ತೆ ನಿಮ್ಮದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಅಟ್ಲೀಸ್ಟ್ 5 ವರ್ಷದ ಅಥವಾ 3 ವರ್ಷದ್ದು ಸ್ಕೂಲಿಂಗ್ದು ನಿಮ್ಮದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಇನ್ನು ಅಡ್ರೆಸ್ ಪ್ರೂಫ್ಗೆ ಅಂತ ಬಂದಾಗ ಮೇಯ್ನಾಗಿ ನೋಡೋದು ಆಧಾರ್ ಕಾರ್ಡಲ್ಲೇನು ಡೇಟ್ ಆಫ್ ಇಶ್ಯೂ ಅಂತ ಇರುತ್ತೆ. ಅಲ್ಲಿ ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಒಂದು ಸೈಡಲ್ಲಿ ಡೇಟ್ ಆಫ್ ಇಶ್ಯೂ ಅಂತ ಬರುತ್ತೆ. ಅದು 2 ರಿಂದ 3 ವರ್ಷದ ಹಿಂದೆ ಇರಬೇಕು. ನೀವು ಲಾಸ್ಟ್ ವೀಕು ನೀವು ಅಡ್ರೆಸ್ ಚೇಂಜ್ ಮಾಡಿದೆ, ನಂಬರ್ ಚೇಂಜ್ ಮಾಡಿದೆ ಅಂತ ಆ್ಯಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ನೀವು ಯಾವಾಗಲೂ ಏನೋ ಒಂದು ಅಪ್ಡೇಟ್ ಮಾಡಿದ್ರು ಆ ಡೇಟ್ ಆಫ್ ಇಶ್ಯೂ ಅಂತ ಬರುತ್ತೆ ಅಲ್ಲಿ, ಇಶ್ಯೂಡ್ ಅಂತ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದು 2 ವರ್ಷದ ಹಿಂದೆ ಇರಬೇಕು. 2 ತಿಂಗಳು 3 ತಿಂಗಳ ಹಿಂದೆ ಚೇಂಜ್ ಮಾಡಿರೋದೆಲ್ಲ ಆ್ಯಕ್ಸೆಪ್ಟೇ ಮಾಡಲ್ಲ. ಅದು ಅಷ್ಟು ಹಿಂದೆ ಇರಬೇಕಾಗತ್ತೆ. ನೀವು ಇದೆಲ್ಲ ಕೇಳ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಒಂದು ತಲೆಯಲ್ಲಿ ಬರ್ತಾ ಇರ್ಬೋದು, ಇಂಥ ಒಂದು ಎಕ್ಸ್ ಪ್ಲೇಯರು ಅಥವಾ ಪ್ರೆಸೆಂಟ್ ಪ್ಲೇಯರು ಇಷ್ಟೇ ವರ್ಷ ನನಗೆ ಓವರ್ ಏಜ್ ಅನಿಸ್ತಾ ಇಲ್ವಾ ಅಂತ ಕ್ವಶನ್ ಎಲ್ರಿಗೂ ಬರುತ್ತೆ. ಅದ್ರ ಬಗ್ಗೆ ತುಂಬ ಡಿಬೇಟ್ ಕೂಡ ನಡೆದಿದೆ ಕೂಡ. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಜಾಸ್ತಿ ತೊಗೊಂಡೋಗೋದು ಬೇಡ. ನಿಮ್ಗೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಒಂದು 16 ವರ್ಷದ ಹುಡುಗ ಅಂಡರ್ 19 ಆಡ್ಬೋದು, ಅಂಡರ್ 23 ಆಡ್ಬೋದು. ಆದರೆ ಅದೇ 16 ವರ್ಷದ ಹುಡುಗ ಅಂಡರ್ 14 ಆಡೋಕ್ಕಾಗಲ್ಲ. ಯಾಕೆಂದರೆ ಚಿಕ್ಕ ಹುಡುಗರ ಮೇದೇ ದೊಡ್ಡವನ ಹತ್ರ. ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅಂದರೆ ದೊಡ್ಡವ್ರ ಮಧ್ಯದಲ್ಲಿ ಚಿಕ್ಕ ಹುಡುಗ ಇದ್ದಾನೆ. ಇಲ್ಲಿ ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕಾಗಿ ಅಷ್ಟೊಂದು ದೊಡ್ಡ ಇಶ್ಯೂ ಅಲ್ಲ ಅದು. ಸೊ ನಮ್ಮ ಕರ್ನಾಟಕಕ್ಕೆ ಅಂತ ಬಂದರೆ ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡು ತುಂಬ ಕ್ಲಿಯರಾಗಿ ಮೇಂಟೈನ್ ಮಾಡುತ್ತೆ. ಅಷ್ಟೊಂದು ಈಸಿಯಾಗಿ ಏನು ತೊಗೊಳ್ಳಲ್ಲ, ತುಂಬ ಸೀರಿಯಸ್ಸಾಗಿ ಒಂದು ಸ್ಟೇಟ್ ಕ್ರಿಕೆಟ್ ಬೋರ್ಡ್ ನಡೆಸುವಂಥದ್ದು. ಅದಕ್ಕಾಗಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಾಪರ್ ಆಧಾರ್ ಕಾರ್ಡು, ಅಬ್ವಿಯಸ್ಲಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್
ಹೆಸರೆಲ್ಲ ಸೇಮ್ ಇರಬೇಕು. ಆಧಾರ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ ಅಡಿಷನಲ್ ತೊಗೊಂಡೋಗಿ ನಿಮಗೆ ಕರೆಂಟ್ ಬಿಲ್ ಇರ್ಬೋದು, ಗ್ಯಾಸ್ ಬಿಲ್ ಇರ್ಬೋದು, ಅಥವಾ ರೇಷನ್ ಕಾರ್ಡು ಅದನ್ನು ಕೂಡ ತೊಗೊಂಡೋಗಿ ಏನಾಗಲ್ಲ, ತೊಗೊಂಡೋಗಿ ತೊಗೊಬಂದರೆ ಏನಾಗಲ್ಲ, ಕೇಳಿದ್ರೆ ಓಕೆ, ಕೇಳಲಿಲ್ಲ ಅಂದರೆ ಇಟ್ಸ್ ಫೈನ್. ಸ್ಕೂಲಿಂಗ್ ಸರ್ಟಿಫಿಕೇಟ್ ಕೂಡ ತೊಗೊಂಡೋಗಿ ಏನೇನಿದೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ, ನೀವು ಆ ಝೋನ್ಗೆ ಮೈಸೂರು ಝೋನು, ಬ್ಯಾಂಗ್ಳೂರು ಝೋನು, ತುಮಕೂರು ಝೋನ್, ಧಾರವಾಡ ಝೋನ್, ಯಾವ ಝೋನ್ಗೆ ನೀವು ಆ ರೆಸಿಡೆನ್ಸಲ್ಲಿ ಇರ್ತೀರಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ತೊಗೊಂಡೋಗಿ, ಯಾಕೆ ಸುಮ್ಮನೆ ಅಷ್ಟು ದೂರ ಹೋಗಿ ಮತ್ತೆ ಬರೋದು, ಅದೇನಕ್ಕೆ ಒಂದು ಪ್ರಾಪರ್ ಫೈಲ್ ಥರನೇ ತೊಗೊಂಡೋಗಿ ಅಲ್ಲಿ ನಿಮಗೆ ತಮ್ಮ ಇಂಪ್ರೆಷನ್ ಕೂಡ ತೊಗೋತಾರೆ ಒಂದು UID ಕ್ರಿಯೇಟ್ ಆಗೋದಕ್ಕೆ. ಒನ್ಸ್ ಅದು UID ಕ್ರಿಯೇಟ್ ಆದಮೇಲೆ ನಿಮಗೆ ಆರಾಮಾಗಿ ನೀವು ಯಾವುದೇ ಒಂದು ಮ್ಯಾಚ್ ಆದ್ರೂ ನೀವು ಆರಾಮಾಗಿ ಒಂದು ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಡೀಲಿ ನಡೀತೆ. ಇಲ್ಲಿ ಇಂಪಾರ್ಟೆಂಟಾಗಿ ಇನ್ನೊಂದು ತಿಳ್ಕೊಬೇಕು, ನೀವು ಒಂದು ಪ್ಲೇಯರು 2 ಝೋನ್ಗೆ ಮಾತ್ರ ಆಡೋಕ್ಕೆ ಸಾಧ್ಯ ಇರೋಂಥದ್ದು. ನಾನು ಮೈಸೂರು ಝೋನನ್ನಾಗಿ ಮೈಸೂರು ಝೋನಲ್ಲೂ ಆಡಿದೆ, ಬ್ಯಾಂಗ್ಳೂರು ಝೋನಲ್ಲೂ ಆಡಿದೆ, ಧಾರವಾಡ ಝೋನಲ್ಲೂ ಆಡಿದೆ ಅಂದರೆ ನಾನು ಬ್ಯಾನ್ ಆಗ್ತೀನಿ 2 ವರ್ಷ. ಹಾಗೆ ಕ್ಲಬ್ ಕೂಡ ರಿಲಿಗೇಟ್ ಆಗುತ್ತೆ. ಯಾರು ಥರ್ಡ್ ಟೀಮ್ ಇರುತ್ತಲ್ಲ, ಥರ್ಡ್ ಟೀಮಲ್ಲಿ ಇರೋರು ಅವರು ಕೂಡ ಒಂದು ಸ್ಟೇಜಲ್ಲಿ ರಿಲಿಗೇಟ್ ಆಗ್ತಾರೆ. ಸೆಕೆಂಡ್ ಡಿವಿಷನಿಂದ ಥರ್ಡ್ ಡಿವಿಷನ್ ಬರ್ತಾರೆ. ಸೊ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇರೋಂಥದ್ದು. 2 ಆಡ್ಬೋದು. ನಾನು ಪ್ರೈಮರಿ ಝೋನ್ ಮೈಸೂರು ಆದರೆ ಬ್ಯಾಂಗ್ಳೂರು ಆಡ್ಬೋದು, ಅಥವಾ ಮೈಸೂರು ಝೋನು ಧಾರವಾಡ ಝೋನು, ಅಥವಾ ಮೈಸೂರು ಝೋನು ಮ್ಯಾಂಗ್ಳೂರು ಝೋನು, ಅಥವಾ ಮೈಸೂರು ಝೋನು ಶಿವಮೊಗ್ಗ ಝೋನು, ಆ ಥರ 2 ಆಡ್ಬೋದು. ಇಲ್ಲಿ ನಾನು ಇದು ನನಗೆ ಸೆಕೆಂಡ್ರಿ ಝೋನ್ ಆಗುತ್ತೆ. ಪ್ರೈಮರಿ ಝೋನ್ ಮೈಸೂರು ಝೋನು, ಬ್ಯಾಂಗ್ಳೂರು ಝೋನ್ ಸೆಕೆಂಡ್ರಿ ಝೋನ್ ಆಗುತ್ತೆ. ಹಾಗೆ ಮೈಸೂರು ಝೋನ್ ಪ್ರೈಮರಿ ಝೋನು, ಶಿವಮೊಗ್ಗ ಝೋನ್ ಸೆಕೆಂಡ್ರಿ ಝೋನ್ ಆಗುತ್ತೆ. ಇನ್ನೊಂದು ಸಿನಾರಿಯೋ ನೋಡೋದಾದರೆ, ನಾನು ಮೈಸೂರು ಝೋನು ಪ್ರೈಮರಿ ಝೋನ್ ಆದರೆ ಶಿವಮೊಗ್ಗ ಝೋನಲ್ಲಿ ಅಲ್ಲಿ ಏನು ನಡೀತಾ ಇರುತ್ತೆ, ಶಿವಮೊಗ್ಗ ಝೋನ್ ಕ್ಲಬ್ ಕ್ರಿಕೆಟ್ ಏನು ನಡೀತಾ ಇರುತ್ತೆ, ಆ ಕ್ಲಬ್ ಟೀಮಲ್ಲಿ ಒಂದು ಮ್ಯಾಚಲ್ಲಿ 2 ಪ್ಲೇಯರ್ ಮಾತ್ರ ಸೆಕೆಂಡ್ರಿ ಝೋನ್ ಅವರು ಆಡೋಕ್ಕೆ ಅವಕಾಶ ಇರೋಂಥದ್ದು. ಒಂದು ಮ್ಯಾಚಲ್ಲಿ ರಿಜಿಸ್ಟ್ರೇಷನ್ನು 5 ಪ್ಲೇಯರ್ನ ಮಾಡ್ಬೋದು ಒಂದು ಕ್ಲಬ್ಗೆ ಸೆಕೆಂಡ್ರಿ ಝೋನ್ ಆಗಿ. ಆದರೆ ಒಂದು ಮ್ಯಾಚಲ್ಲಿ ಆಡೋಕ್ಕೆ ಅಲೋ ಇರೋಂಥದ್ದು 2 ಈ 2 ಪ್ಲೇಯರ್ನ ಪ್ಲೇಯರ್ನ ಸೆಕೆಂಡ್ರಿ ಝೋನಲ್ಲಿ ಒಂದು 11ಅಲ್ಲಿ ಆಡಿಸೋಕೆ ಆಗೋಂಥದ್ದು. ಇದು ಮುಫಸ್ಸಿಲ್ ಆದರೆ, ಇನ್ನು ಬ್ಯಾಂಗ್ಳೂರು ಝೋನ್ಗೆ ಆಡಬೇಕು ಅಂದರೆ ನಾನು ಮೈಸೂರು ಝೋನ್ ಪ್ರೈಮರಿ ಝೋನು, ಬ್ಯಾಂಗ್ಳೂರು ಝೋನಲ್ಲಿ ನಾನು ಕ್ಲಬ್ ಕ್ರಿಕೆಟ್ ಆಡ್ತೀನಿ ಅಂದರೆ ಆ ಕ್ಲಬ್ಬಲ್ಲಿ ಒಂದು ಮ್ಯಾಚಲ್ಲಿ 4 ಜನ ಮಾತ್ರ ಅಲೌಡ್ ಇರೋಂಥದ್ದು. ಇದೊಂದು ಸಿಸ್ಟಮೆಟಿಕ್ ಆಗಿ ನಡೆಯುವಂಥದ್ದು. ಈಗ ಎಂಡಲ್ಲಿದ್ದೀವಿ, ಎಲ್ಲ ಸಮರೈಸ್ ಮಾಡೋದಾದರೆ ಫಸ್ಟ್ ಥಿಂಗು ಒಂದು ಕ್ರಿಕೆಟ್ ಕೋಚಿಂಗ್ ಸೇರ್ತೀರಾ. ಕ್ರಿಕೆಟ್ ಕೋಚಿಂಗಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರೆ ಕ್ಲಬ್ ಕ್ರಿಕೆಟ್ ಕೊಡ್ತಾರೆ. ಕ್ಲಬ್ ಕ್ರಿಕೆಟ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನೀವು UIDನ ಮಾಡಿಸ್ಬೇಕಾಗುತ್ತೆ. UID ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ತೊಗೊಂಡೋಗಿ ಅದಾದಮೇಲೆ ನಿಮಗೆ ಒಂದು ಕ್ಲಬ್ಬಲ್ಲಿ ಮ್ಯಾಚಸಲ್ಲಿ ಆಡೋಕ್ಕೆ ಚಾನ್ಸ್ ಸಿಗೋವಂಥದ್ದು. ಒಂದು ಕ್ಲಬ್ಗೆ ಆಡಿದ್ಮೇಲೆ ಇನ್ನೊಂದು ಬೇರೆ ಝೋನ್ಗೆ ಆಡಬೇಕು ಅಂದರೆ ನೀವು ಒಂದು ಝೋನ್ ಮಾತ್ರ ಆಡೋಕ್ಕಾಗೋದು. 2 3 ಝೋನ್ ಕಡೆ ಎಲ್ಲ ನೀವು ಆಡೋಕ್ಕಾಗಲ್ಲ, ಒಂದು ಪ್ರೈಮರಿ ಝೋನ್ ಆಗಿ ಒಂದು ಜಾಗದಲ್ಲಿದ್ದಾಗ. ಸೊ ಈ ಪ್ರೈಮರಿ ಝೋನಲ್ಲಿ ನೀವು ಎಲ್ಲಿ UID ಮಾಡ್ತಿರ್ತೀರ ಆ ಝೋನಲ್ಲಿ ಮಾತ್ರ ನೀವು ಸೆಲೆಕ್ಷನ್ಸ್ನ ಕೊಡ್ಬೋದು. ಇದು UID ಮಾಡಿಸೋದಕ್ಕೆ ಬೇಕಾಗಿರುವಂಥದ್ದು, ಅಥವಾ ಹೇಗೆ UID ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ. ಸೊ ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಗುಡ್ ಲಕ್.